ಗುಡ್ ಈವ್ನಿಂಗ್. ವೆಲ್ಕಮ್ ಟು ತಕ್ಷರ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಟಾಪಿಕ್ ಆಲ್ಕೋಹಾಲ್ಸ್ ಟಾಪಿಕ್ನ ಕಾಂಪಿಟೇಟಿವ್ ಕ್ವಶನ್ಸನ್ನ ವಿಲ್ ಸಾಲ್ವ್ ಒನ್ ಬೈ ಒನ್. ಸೊ ಆಲ್ಕೋಹಾಲ್ಸ್ ಟಾಪಿಕಲ್ಲಿ ಲೆವೆಲ್ 1, ಲೆವೆಲ್ 2, 3 ಲೈಕ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸೊ ಆಲ್ಕೋಹಾಲ್ಸ್. The first question is 2,4-dimethyl 3-pentanol is a which kind of alcohol ಅಂತ ಲೆವೆಲ್ 1 ಟೈಪ್ ಆಫ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ಈಗ ನಮಗೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್, ಟರ್ಷಿಯರಿ ಆಲ್ಕೋಹಾಲ್ ಆ್ಯಂಡ್ ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ವಿಲ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಅಂತ ಅಂದರೆ, so the carbon which is attached to the first carbon atom, sorry, the OH group which is attached to the first carbon atom. So athara kind of alcohols ke we call it as primary alcohol or monohydric alcohol anta heltivi. Okay, next let us come to the second option, secondary alcohol. So secondary alcohol anta andre, so the OH group is attached to the second carbon atom. Okay, so ಈಗ OH group second carbon atom ಗೆ attach ಆಗಿದ್ರೆ, so this is first carbon, this is second carbon and this is third carbon. So if the OH group is attached to the second carbon atom, we call it as secondary alcohol ಅಂತ ಹೇಳ್ತೀವಿ or dihydric alcohol ಅಂತ ಹೇಳ್ತೀವಿ. Then if we come to the tertiary alcohol, if the OH group is attached to the tertiary carbon atom. See ಇಲ್ಲಿ, so if the C carbon atom is attached to the 3 alkyl group and that carbon is linked to OH group ಆದ್ರೆ, so this is tertiary carbon we call it as, because ಈ ಕಾರ್ಬನ್ ಆಟಮು ಸರೌಂಡೆಡ್ ಬೈ ದ 3 ಆಲ್ಕೈಲ್ ಗ್ರೂಪ್ ಆಗಿರೋದ್ರಿಂದ we call it as this is a tertiary carbon atom, in which tertiary carbon atom is attached to the alcohol ಆಗಿರೋದ್ರಿಂದ we call it as ಟರ್ಷಿಯರಿ ಆಲ್ಕೋಹಾಲ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ವಿ ಹ್ಯಾವ್ ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಇದೆ. ಸಿ ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ, CH2OH ಆ್ಯಂಡ್ CH2OH. ಸೊ ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ವಿ ಕ್ಯಾನ್ ಸಿ 2 hydroxyl groups are attached to the CH2 group, so that we call it as what, ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಸೊ ಈಗ ನಮಗೆ ಕ್ವಶನ್ ಏನು ಕೊಟ್ಟಿದ್ದಾರೆ, 2,4-dimethyl 3-pentanol. So this given example is it is an example for which type anta keltidare. So now we'll write the structure of that given example. So pentanol anta root word na helidare. Pent anta andre 3 carbon atoms attach 5 carbon atoms present irutte pent anta, and illi ಏನ್ ಅಂತ ಮೆನ್ಷನ್ ಮಾಡಿದ್ದಾರೆ, so that in between carbon there is a presence of single bond ಅಂತ ಹೇಳ್ಬೋದು. ಥರ್ಡ್ ಕಾರ್ಬನ್ ಆಟಮ್ಗೆ ಆಲ್ಕೋಹಾಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸಿ ನೀವು ಯಾವ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಮಿಡಲ್ ಕಾರ್ಬನ್ ಆಟಮ್ ಏನು ಕ್ಯಾರೀಸ್ ದ 3 ಆಗಿರೋದ್ರಿಂದ ಥರ್ಡ್ ಪೊಸಿಷನ್, ಸೊ ದಟ್ ವಿಲ್ ರೈಟ್ OH ಗ್ರೂಪ್ ಫಾರ್ ದಟ್ ಕಾರ್ಬನ್ ಆಟಮ್. ಆ್ಯಂಡ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಪ್ರಿಫಿಕ್ಸ್ ನಮ್ಗೆ ಏನಿದೆ ಅಂತಂದ್ರೆ ಇಲ್ಲಿ ಸೆಕೆಂಡ್ ಆ್ಯಂಡ್ ಫೋರ್ತ್ ಕಾರ್ಬನ್ ಆಟಮ್ಗೆ 2 ಮಿಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ದಿಸ್ ಇಸ್ ಸೆಕೆಂಡ್ ಕಾರ್ಬನ್ ಆಟಮ್, 1 2 3 4 5. ಓಕೆ, ಸೊ ಈಗ ಸೆಕೆಂಡ್ ಕಾರ್ಬನ್ ಆಟಮ್ಗೆ CH3 ಗ್ರೂಪ್ ಅಟ್ಯಾಚ್ ಆಗಿದೆ ಅಂಡ್ ಫೋರ್ತ್ ಕಾರ್ಬನ್ ಆಟಮ್ಗೂ CH3 ಗ್ರೂಪ್ ಅಟ್ಯಾಚ್ ಆಗಿದೆ. ಅಂಡ್ ರಿಮೈನಿಂಗ್ ಎಲ್ಲ ಏನಿರುತ್ತೆ ನಮಗೆ ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ವಿಚ್ ದೇ ಹ್ಯಾವ್ ಗಿವನ್ ಇನ್ ದ ಕ್ವಶನ್, CH, H and H. So now at second carbon there is a presence of CH3 and fourth carbon there is a presence of CH3. and ಈಗ ಈ OH ಗ್ರೂಪ್ ನಮಗೆ ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅಂತ ಅವರು ನಮಗೆ ಕ್ವಶನ್ ಕೇಳ್ತಿದ್ದಾರೆ. ಓಕೆ, ಸೊ ಈಗ ಇಫ್ ವಿ ಕಮ್ ಟು ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಸೊ ಸೊ ಇದನ್ನ ನಾನು ಸಿಂಪ್ಲಿಫೈಡ್ ಫಾರ್ಮ್ ಸ್ಟ್ರಕ್ಚರ್ ಅಲ್ಲಿ ಬರೆದ್ರೆ, ಸೊ ಐ ಕ್ಯಾನ್ ರೈಟ್ ಲೈಕ್ CH3 ತಗೊಳ್ತೀನಿ, ಮತ್ತೆ ನೋಡಿ ಇಲ್ಲಿ CH3 ಗ್ರೂಪ್ ಆಯ್ತಾ, ದೆನ್ CH ಅಂತ ತಗೊಳ್ತೀನಿ, CH. ಓಕೆ, ಆ್ಯಂಡ್ CHಗೆ ಅಗೈನ್ CH3 ಅಟ್ಯಾಚ್ ಆಗಿದೆ ಅಲ್ವಾ, ದೆನ್ ಮತ್ತೆ CHಗೆ OH ಅಟ್ಯಾಚ್ ಆಗಿದೆ, ಆ್ಯಂಡ್ ಅಗೈನ್ ರೈಟ್ ಸೈಡ್ ಏನಿದೆ ಮತ್ತೆ CH CH3 ಗ್ರೂಪ್ ಇಸ್ ದರ್, CH
CH3 group ಇದೆ. And next we have CH3. ನೆಕ್ಸ್ಟ್ ವಿ ಹ್ಯಾವ್ ವಾಟ್ CH3 ಗ್ರೂಪ್ ಇದೆ. ಇಲ್ಲಿ ನಮಗೆ ಸೊ ಇದು ಒಂದು ಕೈಂಡ್ ಆಫ್ ಆಲ್ಕೈಲ್ ಗ್ರೂಪ್ ಆದ್ರೆ ಅಂಡ್ ದಿಸ್ ಇಸ್ ಅನದರ್ ಕೈಂಡ್ ಆಫ್ ಆಲ್ಕೈಲ್ ಗ್ರೂಪ್ ಅಂತ ತಗೊಳ್ತೀವಿ. ಸೊ ದಟ್ ನಾವು ರೈಟ್ ಸೈಡ್ ಇಂದ ನಂಬರ್ ಮಾಡಿದ್ರೆ ದಿಸ್ ಇಸ್ ಫಸ್ಟ್ ಕಾರ್ಬನ್, ದಿಸ್ ಇಸ್ ಸೆಕೆಂಡ್ ಕಾರ್ಬನ್, ಆರ್ ಲೆಫ್ಟ್ ಸೈಡ್ ಇಂದ ಕ್ಯಾರಿ ಮಾಡಿದ್ರು ದಿಸ್ ಇಸ್ ಫಸ್ಟ್ ಕಾರ್ಬನ್ ಅಂಡ್ ದಿಸ್ ಇಸ್ ಸೆಕೆಂಡ್ ಕಾರ್ಬನ್ ಅಂತ ಆಟಮ್ ಆಗುತ್ತೆ. ಸೊ ದಟ್ ಫಾರ್ ದ ಸೆಕೆಂಡ್ ಕಾರ್ಬನ್ ಆಟಮ್ OH ಗ್ರೂಪ್ ಈಸ್ ಅಟ್ಯಾಚ್ಡ್ ಆಗಿರೋದ್ರಿಂದ ನಾವು ಇದಕ್ಕೆ ಸೆಕೆಂಡರಿ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಓಕೆ, ಸೊ ಆಪ್ಷನ್ 2 ಅಲ್ಲಿ ನಮಗೆ ಸೆಕೆಂಡರಿ ಆಲ್ಕೋಹಾಲ್ ಆನ್ಸರ್ ಇರೋದ್ರಿಂದ ವಿ ಕ್ಯಾನ್ ಚೂಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಸ್ ಸೆಕೆಂಡರಿ ಆಲ್ಕೋಹಾಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಕೊಟ್ಟಿರುವಂತ ಕ್ವಶನ್ ಏನು, 2,4 ಡೈಮಿಥೈಲ್ 3 ಪೆಂಟನಾಲ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಆಲ್ಕೋಹಾಲ್ ವಿ ಕ್ಯಾನ್ ಸೇ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಟರ್ಷಿಯರಿ ಆಲ್ಕೋಹಾಲ್? ಸೊ ಕೊಟ್ಟಿರುವಂತ ಎಕ್ಸಾಂಪಲ್ ಅಲ್ಲಿ ನಮ್ಗೆ ಯಾವುದು ಟರ್ಷಿಯರಿ ಆಲ್ಕೋಹಾಲ್ ಅಂತ ನಮ್ಗೆ ಹೇಳಿದ್ದಾರೆ. ಸೊ ಈಗ ಆಪ್ಷನ್ 1 ನಲ್ಲಿ ಏನ್ ಹೇಳಿದ್ದಾರೆ, CH3 ಟ್ವೈಸ್ CH2 OH ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ರೈಟ್ ದ ಸ್ಟ್ರಕ್ಚರ್ ಫಾರ್ ದಿಸ್. ಬಾಂಡ್ ಲೈನ್ ಸ್ಟ್ರಕ್ಚರ್ ನ ಬರೆಯೋಣ. ಸೊ CH3 ಟ್ವೈಸ್ ಅಂತ ಹೇಳಿದ್ದಾರೆ. ಒಂದು ಕಾರ್ಬನ್ ಆಟಮ್ ಇದೆ ಅಂಡ್ ಆ ಕಾರ್ಬನ್ ಆಟಮ್ಗೆ CH3 ಟ್ವೈಸ್, ಸೊ 2 CH3 ಗ್ರೂಪ್ಸ್ ಅಟ್ಯಾಚ್ ಆಗಿದೆ ಅಂಡ್ 1 H ಗ್ರೂಪ್ ಇದೆ ಅಂಡ್ ಇನ್ನೊಂದು ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಆಟಮ್ CH2 OH. ಓಕೆ, ಈ ತರ ದಿಸ್ ಇಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ದಿಸ್ ಗಿವನ್ ಆಪ್ಷನ್ 1 ಎಕ್ಸಾಂಪಲ್. ಈಗ ಇಲ್ಲಿ ನಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿರೋದು ಯಾವ ಕಾರ್ಬನ್ ಆಟಮ್ಗೆ, ಇದು ಫಸ್ಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರೋದ್ರಿಂದ ಸೊ ಟರ್ಷಿಯರಿ ಆಲ್ಕೋಹಾಲ್ ಅಂತ ವಿ ಕ್ಯಾನ್ ನಾಟ್ ಸೇ ಫಾರ್ ದ ಫಸ್ಟ್ ಆಪ್ಷನ್. ಸೊ ಆಪ್ಷನ್ 1 ಇಸ್ ರಾಂಗ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಸೊ ದೆನ್ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ನೋಡಿ, ಸೊ ನಾವ್ ಈ ಕಡೆಯಿಂದ ನಂಬರಿಂಗ್ ಮಾಡ್ಕೊ ಬಂದ್ರೆ ಫ್ರಮ್ ಲೆಫ್ಟ್ ಟು ರೈಟ್. So this carbon atom gets 4 number, and if we number from right side to left, no, this carbon atom carries 1. So the functional group attached to the carbon atom has to get least number ಆಗಿರೋದ್ರಿಂದ so this is what primary alcohol ಅಂತ ನಾವು ಕನ್ಸಿಡರ್ ಮಾಡ್ತೀವಿ, primary alcohol. Then option 3 ಅಲ್ಲಿ here also we have CH3 CH2 CH2OH. So now the OH group is attached for the carbon atom. That carbon atom has to get the least number ಆಗಿರೋದ್ರಿಂದ so this is an example for primary alcohol ಆಗುತ್ತೆ. ಓಕೆ, ಅಂಡ್ ಫಸ್ಟ್ ಎಕ್ಸಾಂಪಲ್ ಅನ್ನು ಸಹ ಏನಾಗುತ್ತೆ, ಪ್ರೈಮರಿ ಆಲ್ಕೋಹಾಲ್, ಬಿಕಾಸ್ OH ಗ್ರೂಪ್ ಇಸ್ ಅಟ್ಯಾಚ್ ಟು ದ ಫಸ್ಟ್ ಕಾರ್ಬನ್ ಆಟಮ್. ದೆನ್ ಫೋರ್ತ್ ಆಪ್ಷನ್ ಅಲ್ಲಿ ವಿ ಹಾವ್ CH3 ಟ್ರೈಸ್ COH ಅಂತ ಕೊಟ್ಟಿದ್ದಾರೆ. ಐ ವಿಲ್ ರೈಟ್ ದ ಸ್ಟ್ರಕ್ಚರ್. ನೋಡಿ, ಒಂದು ಕಾರ್ಬನ್ ಆಟಮ್ಗೆ CH3 ಟ್ರೈಸ್ ಅಟ್ಯಾಚ್ ಆಗಿದೆ, CH3 ಟ್ರೈಸ್ COH ಅಂತ ಇದೆ. ಓಕೆ, ಸೊ ಈಗ ವಾಟ್ ಎವರ್ ದ ಕಾರ್ಬನ್ ಇಸ್ ದೇರ್, ನೋ, ದಿಸ್ ಕಾರ್ಬನ್ ಆಟಮ್ ಈಸ್ ಸರೌಂಡೆಡ್ ಬೈ ಎ 3 CH3 ಗ್ರೂಪ್, ಸೊ ದಟ್ ಇಟ್ ಇಸ್ ಟರ್ಷಿಯರಿ ಕಾರ್ಬನ್ ಅಂತ ಹೇಳ್ತೀವಿ. ಟರ್ಷಿಯರಿ ಕಾರ್ಬನ್ಗೆ OH ಅಟ್ಯಾಚ್ ಆಗಿರೋದ್ರಿಂದ ವಿ ಕಾಲ್ ಇಟ್ ಆಸ್ ವಾಟ್, ಟರ್ಷಿಯರಿ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಹಾಗಿದ್ರೆ ಸೊ ಕೊಟ್ಟಿರೋ ಕ್ವಶನ್ ಪ್ರಕಾರ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಟರ್ಷಿಯರಿ ಆಲ್ಕೋಹಾಲ್ ಮೀನ್ಸ್, ಸೊ ಆಪ್ಷನ್ 4 ಏನಿದೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್, ಸೊ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಇಸ್ ದ ರೈಟ್ ಆಪ್ಷನ್, ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The enzyme which converts glucose to ethyl alcohol. ನಾವು ಕನ್ವರ್ಷನ್ ಆಫ್ ಗ್ಲೂಕೋಸ್ ಇಂಟು ಎಥನಾಲ್ ಏನಿದೆ, ಸೊ ದಿಸ್ ಇಸ್ ದ ಮೊಲಾಸಿಸ್ ಪ್ರೋಸೆಸ್ ಅಂತ ನಾವು ಹೇಳ್ತೀವಿ. ಮ್ಯಾನುಫ್ಯಾಕ್ಚರ್ ಆಫ್ ಎಥನಾಲ್ ಬೈ ಯೂಸಿಂಗ್ ಮೊಲಾಸಿಸ್, ಮ್ಯಾನುಫ್ಯಾಕ್ಚರ್ ಆಫ್ ಎಥನಾಲ್ ಬೈ ಯೂಸಿಂಗ್ ವಾಟ್, ಮೊಲಾಸಿಸ್ ಅಂತ. ನಮ್ಗೆ ಎಥನಾಲ್ ಏನಿದೆ, ಸಾರಿ ದಟ್ ಗ್ಲೂಕೋಸ್ C6H12O6, so when it undergoes the reaction in the presence of an enzyme that is zymase. Okay, so zymase enzyme presence ಅಲ್ಲಿ ನಮ್ಗೆ glucose can able to convert into the ethanol.
ಸೊ ಗ್ಲೂಕೋಸು ಎಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ ಝೈಮೇಸ್ ಆಗಿರೋದ್ರಿಂದ ಆಪ್ಷನ್ 1 ಏನಿದೆ, ಸೊ ಝೈಮೇಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ವಿ ಕ್ಯಾನ್ ಸೇ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Which of the following is Lucas reagent? So Lucas test is used to distinguish between alcohols and the other functional group derivative compounds ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಲ್ಯೂಕ್ಯಾಸ್ ರಿಯೇಜೆಂಟ್ ಅಂತ ಅಂದಿದ ತಕ್ಷಣ ಯು ಶುಡ್ ನೋ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl ಪ್ಲಸ್ anhydrous ZnCl2. Concentrated HCl plus anhydrous ZnCl2 is called as Lucas reagent ಅಂತ ನಾವು ಹೇಳ್ತೀವಿ. ಸೊ ಈಗ ನಮಗೆ ದಟ್ ಆಪ್ಷನ್ ಇಸ್ ದೇರ್ ಇನ್ ಆಪ್ಷನ್ 3. ಸೊ ಇನ್ ಆಪ್ಷನ್ 3 ಅಲ್ಲಿ ನಮ್ಗೆ ಏನಿದೆ ಡ್ರೈ ZnCl2 ಆರ್ ಕಾನ್ಸಂಟ್ರೇಟೆಡ್ HCl ಅಂತ ಇದೆ. ಸೊ ನಾವು ಅದನ್ನ ಲ್ಯೂಕ್ಯಾಸ್ ರಿಯೇಜೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನಾವು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Ethyl alcohol is the hydrolysis product of. ಸೊ ಈಗ ಈಥೈಲ್ ಆಲ್ಕೋಹಾಲು ನಮಗೆ ಪ್ರಾಡಕ್ಟ್ ಆಗಿ ಬರುತ್ತೆ. ಸೊ ಯಾವ ರಿಯಾಕ್ಟೆಂಟ್ ಮಾಲಿಕ್ಯೂಲು ಹೈಡ್ರಾಲಿಸಿಸ್ ಆದ್ರೆ we will get ethyl alcohol ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನ್ 1 we have ethyl chloride and option 2 this one aldehyde functional group ಇರುವಂತ ಕಾಂಪೌಂಡ್ ಇದೆ. and option 3 ಅಲ್ಲಿ we have ethene we have and option 4 ಅಲ್ಲಿ ethyl magnesium iodide ಅಂತ ಇದೆ. see this we can call it as Grignard reagent ಅಂತ ಹೇಳ್ತೀವಿ. So this will not applicable to this reaction. And ethene ಏನಿದೆ that is C double bond CH2 when it undergoes hydrolysis ಆದ್ರೆ ನಾವು we cannot get the ethyl alcohol product. Okay, so will not get what ethyl alcohol product ನಮಗೆ ಬರೋದಿಲ್ಲ. So now if we come to aldehyde, no, so here also we will not get ethyl alcohol product. When ethyl chloride, ethyl C2H5Cl, ethyl chloride undergoes hydrolysis. So this Cl will replaced with the OH group and H is going to combine with the Cl and it is going to form the byproduct HCl and the product is C2H5OH namge product barutte, which is called as ethyl alcohol or ethanol. ethyl alcohol or ethanol ಅಂತ ಹೇಳ್ತೀವಿ. ಸೊ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇಸ್ ethyl chloride. ಸೊ ಈಗ ಆನ್ಸರ್ ನಾವು ಆಪ್ಷನ್ 1 ಅನ್ನ ವಿ ಕ್ಯಾನ್ ಚೂಸ್ ಆಸ್ ಎ ರೈಟ್ ಆಪ್ಷನ್. ವೆನ್ ethyl chloride ಹೈಡ್ರೋಲಿಸಿಸ್ ಆದ್ರೆ ನಮಗೆ ಪ್ರಾಡಕ್ಟ್ ethyl ಆಲ್ಕೋಹಾಲ್ ಪ್ರಾಡಕ್ಟ್ ಆಗಿ ಸಿಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್. 95% ethyl alcohol can be converted to 100% ethyl alcohol by the following. ಸಿ ಈಗ ನಮಗೆ 95% ಇರುವಂತ ಎಥನಾಲ್ ಆರ್ ethyl alcohol in the presence of what it can convert into 100% of ethanol ಅಂತ ಕೇಳ್ತಿದ್ದಾರೆ ಕ್ವಶನ್. ಸೊ this is a direct question only in the presence of calcium oxide. So the level 1 questions most probably they'll ask in MCQs in such a way that direct answer ನೀವು choose ಮಾಡೋ ತರನೇ level 1 questions ಕೇಳ್ತಾರೆ. ಸೊ ಈಗ 95% ethyl alcohol ಅನ್ನ ನಾವು 100% ಎಥನಾಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ರೆ ಸೊ ಅದಕ್ಕೆ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಯೂಸ್ ಮಾಡಿದ್ರೆ 95% ethanol can able to convert into 100% ethanol ಅಂತ ಹೇಳ್ಬೋದು. So that the right option is calcium oxide. Option 2 is the answer. Next question. In wash or wort process, dash percentage of ethyl alcohol is going to manufacture ಅಂತ ಕೇಳ್ತಿದ್ದಾರೆ. So this is a method, wash process or ವರ್ಟ್ ಪ್ರೋಸೆಸ್. ಸೊ ಈ ಪ್ರೋಸೆಸ್ ಅಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಆಫ್ ಈಥೈಲ್ ಆಲ್ಕೋಹಾಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಸೊ ಫ್ರಮ್ ದಿಸ್ ಮೆಥಡ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ 6 to 10% ಆಫ್ ದ ಎಥನಾಲ್. ಓಕೆ, ಸೊ ಈ ಮೆಥಡ್ ಇಂದ ನಾವು 6 to 10% ಆಫ್ ಎಥನಾಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಆಪ್ಷನ್ 4 ಅಲ್ಲಿ ವಿ ಹ್ಯಾವ್ 6 to 10%. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. So next question.
calcium chloride, that is CaCl2, is treated with C2H5OH. So it is going to give the product CaCl2 into X moles of C2H5OH ಅಂತ ಹೇಳಿದ್ದಾರೆ. and where X is how many mole ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ CaCl2 is going to combine with the C2H5OH and it is going to form the product, addition product ಬರುತ್ತೆ CaCl2 into X moles of C2H5OH ಅಂತ ಹೇಳಿದ್ದಾರೆ. and ಇಲ್ಲಿ ವಾಟ್ ಈಸ್ ಎಕ್ಸ್ ರೆಪ್ರೆಸೆಂಟ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಎಕ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ರೆ, ಸೊ ಇಲ್ಲಿ ಆಪ್ಷನ್ 1 ನಲ್ಲಿ ವಿ ಹ್ಯಾವ್ ಆನ್ಸರ್ ಇಸ್ 3 and option 2 we have 6, option 3 we have 2 and option 4 we have 1. so that ಇಲ್ಲಿ ನಾವು x place ಅಲ್ಲಿ if we substitute 3 moles, no, 3 moles of ethanol is going to add to the combination of this one CaCl2 and C2H5OH. so namgili, so if we add CaCl2 into 3 moles of C2H5OH, we will get the product. so illi CaCl2 plus C2H5OH, so it is going to give CaCl2 into 3 moles of hydrated ethanol is going to form. so answer is option 1 na ನಾವು choose ಮಾಡಬಹುದು. next question, ethanol and methanol are miscible in water. ethanol ಮತ್ತೆ methanol miscible in water because of, see ethanol structure ಅನ್ನ ಬರಿತೀನಿ CH3CH2OH. so this is ethanol and methanol is CH3OH. see in this there is a presence of hydrogen bond. okay, there is a presence of hydrogen bond. so because of the presence of hydrogen bond and navi eradu molecule na if we add into the water, no, so what happens, so both because of the presence of hydrogen bond in the alcohol, it is going to dissociate into the water anta ನಾವು ಹೇಳ್ಬೋದು. so ನಮಗೆ reason ಏನು, why ethanol ಮತ್ತೆ methanol miscible in water, ಯಾಕೆ, what is the reason ಅಂತ ಅಂದ್ರೆ, option 1 they have given dissociation of water ಅಂತ ಹೇಳಿದ್ದಾರೆ. option 2 ಅಲ್ಲಿ their acidic character ಅಂತ ಹೇಳಿದ್ದಾರೆ. so because of the acidic character ಅಂದ್ರೆ it is having the capability to donate the protons, ethanol ಮತ್ತೆ methanol, so that ಅದು miscible with water ಅಂತ ಹೇಳ್ತಿದ್ದಾರೆ. dissociation of water ಅಂತಂದ್ರೆ CH3OH and C2H5OH ವಾಟರ್ಗೆ ಆಡ್ ಮಾಡಿದ ಕೂಡಲೇ ions dissociation ಆಗುತ್ತೆ ಅಂತ ಹೇಳ್ತಿದ್ದಾರೆ. and option 3 ಅಲ್ಲಿ allyl groups ಆಗಿರೋದ್ರಿಂದ they are going to miscible in water ಅಂತ ಹೇಳ್ತಿದ್ದಾರೆ. and last option hydrogen bonding ಇಂದ they are going to miscible in water ಅಂತ ಹೇಳ್ತಿದ್ದಾರೆ. but the most important reason is because of the hydrogen bonding. so because of the presence of hydrogen bonding, ethanol ಮತ್ತೆ methanol are miscible in water ಅಂತ ನಾವು ಕನ್ಸಿಡರ್ ಮಾಡಬಹುದು. so that the correct option ಏನಾಗುತ್ತೆ ಅಂತ ಅಂದ್ರೆ option 4 is the right answer. next question, to bring about dehydration of alcohols we can use, see what is the meaning of dehydration. D means removal. okay, D means what, removal of, hydra means water, removal of water from alcohols. so alcohols ಇಂದ ನಾವು ವಾಟರ್ ನ ರಿಮೂವ್ ಮಾಡಬೇಕು ಅಂತ ಅಂದ್ರೆ what and all the dehydrating agents we can use, dehydrating agents. so usually as the main the one of the important dehydrating agent, concentrated H2SO4 will act as a dehydrating agent ಅಂತ ನಾವು ಕನ್ಸಿಡರ್ ಮಾಡ್ತೀವಿ. and ಅದ್ರ ಜೊತೆಗೆ Al2O3, see if we add Al2O3 also, that Al2O3 can also be act as what, dehydrating agent ಆಗಿ act ಮಾಡುತ್ತೆ. ಸೊ ವೆನ್ ಆಲ್ಕೋಹಾಲ್ ಅಲ್ಲಿ ಪ್ರೆಸೆಂಟ್ ಇರುವಂತ ವಾಟರ್ ಮಾಲಿಕ್ಯೂಲ್ ಅನ್ನ ರಿಮೂವ್ ಮಾಡಬೇಕು ಅಂತ ಅಂದ್ರೆ ಇಫ್ ವಿ ಆಡ್ ಕಾನ್ಸಂಟ್ರೇಟೆಡ್ H2SO4 ಅಥವಾ Al2O3, ಸೊ ವಿ ಕ್ಯಾನ್ ಈಸಿಲಿ ರಿಮೂವ್ ವಾಟರ್ ಫ್ರಮ್ ದ ಆಲ್ಕೋಹಾಲ್ಸ್ ಅಂತ ನಾವು ಹೇಳ್ಬೋದು. ಸೊ ದಟ್ ಆಪ್ಷನ್ 2 Al2O3 ಮತ್ತೆ ಆಪ್ಷನ್ 1 ಕಾನ್ಸಂಟ್ರೇಟೆಡ್ H2SO4, ಬೋತ್ 1 and 2, ಆಪ್ಷನ್ 4 ಅಲ್ಲಿ ವಿ ಹ್ಯಾವ್ ದ ಆನ್ಸರ್
both 1 and 2 ಇದೆ. So by using both H2SO4 and the Al2O3 we can remove the water molecule from the alcohol ಅಂತ ನಾವು ಹೇಳ್ಬೋದು. So now the correct option is the fourth option is the right answer. Next question ಹೋಗೋಣ. The reaction that is 2 moles of combine with 2 moles of sodium metal, and it is going to give, see, this hydrogen atom is going to replaced by sodium metal.